ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಮಾಫಿ ಸಾಕ್ಷಿಯಾಗೋದಕ್ಕೆ 3 ಜನ ಆರೋಪಿಗಳು ಮುಂದಾಗಿದ್ದಾರೆ. ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಬಿಗಿಯಾಗುತ್ತಾ ಕಾನೂನಿನ ಕುಣಿಕೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಆರೋಪಿ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ 14ನೇ ಆರೋಪಿ ಪ್ರದೋಷ್. ಕೊಲೆ ಕೇಸ್ ಬಗ್ಗೆ ನಾನು ಸತ್ಯ ಹೇಳ್ತೇನೆ, ಕ್ಷಮೆ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸಿದ್ದಾನೆ ಪ್ರದೋಷ್. ನಂತರ ಮತ್ತಿಬ್ಬರು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ನಮ್ಮನ್ನ ಅಂತ ಮುಂದಾಗಿದ್ದಾರೆ. ಸಾಕ್ಷಿಯಾಗೋದಕ್ಕೆ ಆರೋಪಿ ರವಿಶಂಕರ್, ವಿನಯ್ ಮುಂದಾಗಿದ್ದಾರೆ. 8ನೇ ಆರೋಪಿ ರವಿಶಂಕರ್, 10ನೇ ಆರೋಪಿ ವಿನಯ್ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಈಗ ಮಾಫಿ ಸಂಕಷ್ಟ. 3 ಜನ ಆರೋಪಿಗಳು ನಾವು ಸತ್ಯ ಹೇಳ್ತೇವೆ, ನಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂದಿದ್ದಾರೆ. ಅಪರಾಧದಲ್ಲಿ ಭಾಗಿಯಾಗಿದ್ದ ಆರೋಪಿ ಸಾಕ್ಷಿಯಾಗಿ ಬದಲಾಗೋದು, ಸತ್ಯಾಸತ್ಯತೆಯನ್ನ ಒಪ್ಪಿ ಇತರೆ ಆರೋಪಿಗಳ ಪಾತ್ರ ಏನಿತ್ತು ಈ ಪ್ರಕರಣದಲ್ಲಿ ಅನ್ನೋದನ್ನ ನ್ಯಾಯಾಲಯದ ಮುಂದೆ ಹೇಳೋದು. ಅಪರಾಧಿ ಆ ಆರೋಪಿ ಸಾಕ್ಷಿಯಾಗಿ ಬದಲಾಗೋದು. ಕೊಲೆ ಕೇಸ್ನಲ್ಲಿ ಶರಣಾದ ಆರೋಪಿಗಳಿಗೆ ಮಾಫಿ ಸಾಕ್ಷಿಯಾಗೋದಕ್ಕೆ ಅವಕಾಶ. ಪ್ರದೋಷ್ ಪ್ರತ್ಯಕ್ಷ ಸಾಕ್ಷಿ ಜೊತೆಗೆ ಮಾಫಿ ಸಾಕ್ಷಿ ಹಿನ್ನೆಲೆಯಲ್ಲಿ ಕೇಸ್ ಗಟ್ಟಿಯಾಗತ್ತೆ. ಈಗ ಕೇಸ್ನ ಕುಣಿಕೆ ಮತ್ತಷ್ಟು ಬಿಗಿಯಾಗತ್ತೆ. ಕೊಲೆ ಆರೋಪಿ ದರ್ಶನ್ ವಿರುದ್ಧವೇ ತಿರುಗಿ ಬಿದ್ದ ಅತ್ಯಾಪ್ತ ಸ್ನೇಹಿತರು. ದರ್ಶನ್ ವಿರುದ್ಧವೇ ಸ್ನೇಹಿತ ವಿನಯ್, ಪ್ರದೋಷ್. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕನಾಗಿರೋ ವಿನಯ್ ತಿರುಗಿ ಬಿದ್ದಿದ್ದಾರೆ. ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸಭೆ ಮಾಡಿತ್ತು. ದರ್ಶನ್ ಜೊತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದ 14ನೇ ಆರೋಪಿ ಪ್ರದೋಷ್. ಕೊಲೆ ನಂತರ ದರ್ಶನ್ ಜೊತೆ ಫೋಟೋ ತೆಗೆಸಿಕೊಂಡಿದ್ದ ರವಿಶಂಕರ್. ಈಗ 3 ಜನ ಮಾಫಿ ಸಾಕ್ಷಿಗಳಾಗೋದಕ್ಕೆ ನಿರ್ಧರಿಸಿದ್ದಾರೆ. ಅರ್ಜಿಯನ್ನ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಯೋಗೇಶ್ ಗೌಡ, ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಕೆಗೆ ದರ್ಶನ್ ವಕೀಲರ ವಿರೋಧ ವ್ಯಕ್ತಪಡಿಸಿದ್ದು, ನಿನ್ನೆ ಕೋರ್ಟ್ ವಿಚಾರಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೇ ನಮಗೆ ಗೊತ್ತಿಲ್ಲ. ಅರ್ಜಿ ಸಲ್ಲಿಕೆ ಬಗ್ಗೆ ದರ್ಶನ್ ಪರ ವಕೀಲರಾದ ಹಶ್ಮತ್ ಪಾಷಾ ಇದ್ರ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಪ್ರತಿವಾದ ನಡೆಸಿದ್ದಾರೆ. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರ ಇರಬೇಕು. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆಗೆ ಅವಕಾಶ ಇಲ್ಲ. ಆರೋಪಿಯ ಹೇಳಿಕೆ ದಾಖಲಿಸಿಕೊಳ್ಳಬೇಕು ಅಂತ ಹಶ್ಮತ್ ಪಾಷಾ ವಾದ ಮಂಡಿಸಿದ್ದಾರೆ. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಆದರೆ ಆ ಆಕ್ಷೇಪಕ್ಕೆ ಅಲ್ಲಿ ಅವಕಾಶನೇ ಇಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ. ಅಪರಾಧದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಬದಲಾಗುವ ಪ್ರಕ್ರಿಯೆ. ಕೊಲೆ ಕೇಸ್ನಲ್ಲಿ ಶರಣಾದ ಆರೋಪಿಗಳಿಗೆ ಪ್ರದೋಷ್ ದುಡ್ಡು ಕೊಟ್ಟಿರ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.